ಅವ ತಿರುಪತಿ ಏನಾಯ್ತು ಬೆನಕಾಯಿ ಹುಡುಗರು 4 ಹುಡುಗರು ಏನಪ್ಪ ತಯಾರಾದ್ರು ತಿರುಪತಿಗೆ ಹೋಗ್ಬೇಕಂತೇಳಿ ಸ್ಟೇಷನ್ಗೆ ಬಂದ್ರು. ಅವರು ಮಸ್ತ್ ಕುಡುಕರು, ನಿಮ್ಮೂರ ಕುಡುಕರಿಲ್ಲ, ಕುಡುಕರು 4 ಮಂದಿ ತಿರುಪತಿ ಹೋಗಿ ತಯಾರಾದ್ರು. ತಯಾರಾಗಿ ಬಸ್ ಸ್ಟ್ಯಾಂಡ್ ಬಂದ್ರು, ಗಾಡಿ ಬಂತು, ಟ್ರೈನ್ ಬಂತು, ಎಲ್ಲ ಫುಲ್ ಆಗಿತ್ತು. ಪ್ಯಾಸೆಂಜರ್ ರಿಸರ್ವೇಷನ್ ಎಲ್ಲ ಗಾಡಿ ಫುಲ್ ಆಗಿತ್ತು. ಅವ್ರು 4 ಮಂದಿ ಅಂದ್ರು ಎಲ್ಲ ಪ್ಯಾಕ್ ಆಗಿಬಿಟ್ರು ಗಾಡಿ. ನಾವು ಹ್ಯಾಂಗೆ ಹೋಗು ತಿರುಪತಿ ಸೇರ್ಬಿಟ್ಟು ಹುಡುಗರು 4-5 ಮಂದಿ ಕಲ್ತು ಅವ್ರನ್ನು ಇದಕ್ಕೆಲ್ಲ ಫುಲ್ ಆಗ್ಯದ, ಫುಲ್ಲಾಗಿ ಜಾಗಿಲ್ಲ, ಹೋಗುದು ಹಂಗೆ ಬಿಟ್ಬಿಡಂದ್ರು. ಅವಾಗ ಒಂದು ಹುಡುಗ ಹುಷಿ ಇರ್ತದಾಗ ಅವನು ಮಾಡ್ದ, ಬಟ್ಟಿ ಹಾವು ಮಾಡ್ದ. ಬಟ್ಟಿ ಹಾವು ಮಾಡಿ ಕಿಡಿಗೆ ಬಂದು ಹಾವು ಬಂತು ತೆಗೆದು ಕಿಡಿಗೆ ಬಟ್ಟಿ ಹಾವು ಬಿಟ್ಟ. ಹಾವು ಬಂತು ಅಂತ ತಕ್ಷಣ ಮಾಡ್ಬಿಟ್ರು. ಎಲ್ಲ ಮಂದಿ ಆ ಗಾರ್ಡನ್ ಮಂದಿ ಡಬ್ಬೆ ಮಂದಿ ಎಲ್ಲ ಹಿಡಿದು ಹೊರಗೆ ಹೋಗ್ಬಿಟ್ರು. ಹೊರಗೆ ಹೋಗ್ಬಿಟ್ಟು ಡಬ್ಬೆ ಖಾಲಿ ಆಯಿತು. ಇವ್ರು 4 ಮಂದಿ ಹೋಗಿ ಕುಂತರು, ಡಬ್ಬೆ ಖಾಲಿ ಇತ್ತು. ಆರಾಮ್ ಜಂಕನೆ ಹಾಕಿದ್ರು, ಬೇಸ್ ಮಾತು ಕುಡಿದ್ರು, ಊಟ ಮಾಡಿದ್ರು, ಮುಕ್ಕೊಂಡ್ರು. ಬೆಳಗ್ಗೆ 4 ಗಂಟೆ ಇತ್ತು. ಬೆಳಗ್ಗೆ 4 ಗಂಟೆ ಇದ್ದು ಒಬ್ಬ ಚಾ ಮಾರಕ್ಕೆ ಬಂದ. ಅವಾಗ 5 ಮಂದಿ ಬೈಕ್ ಹೆಂಗೆ ನೋಡ್ತಾನ, 4 ಗಂಟೆಗೆ ಟೈಮ್. ಅವಾಗ ಹುಡುಗ ಕೇಳ್ದ, ತಮ್ಮ ಟೈಮ್ ಬೇಕಾದ್ರೆ 4 ಗಂಟೆಗೆ ಕೇಳ್ದ. ಮತ್ತೆ ಇದು ಯಾವಾಗ ಅಂತ ಕೇಳ್ದ ಅವ ಹುಡುಕ. ಗಾಡ ಕುಂತವ ಚಾ ಮಾರೋನಿಗೆ. ಆ ಚಾ ಮಾರೋ ಹುಡುಗ ಬೆರಕಂತ ಕೇಳ್ದ ಹುಡುಗ, ಬೆರಕಂತ ಕೇಳ್ದವ. ಅದಪ್ಪ ಈ ಟ್ರೇನ್ ತಿರುಪತಿಗೆ ಹೋಗ್ಬೇಕು ಬೆರಕ ಯಾಕಂತ ಕೇಳ್ದ ಹುಡುಕವ. ಆ ಹುಡುಗ ಈ ಟ್ರೇನ್ ಅಪ್ಪ ತಿರುಪತಿಗೆ ಹೋಗ್ಬೇಕಾಗಿತ್ತು, ಈ ಡಬ್ಬೆಗೆ ಹಾವು ಬಂತು ಅಂದ ತಕ್ಷಣ ಈ ಡಬ್ಬಿ ಬಿಟ್ಟರು ಎಲ್ಲ ಡಬ್ಬಿ ಹೋಗ್ಬೇಕು ಕೇಳ್ದವ. ಎಲ್ಲ ಡಬ್ಬಿ ಹೋಗ್ಬಿಟ್ಟವ. ಒಂದೇ ಡಬ್ಬಿ ಬಿಡುದ ಹಾವು ಬಂದ ತಕ್ಷಣ. ಅದಕ್ಕೆ ಈ ಜಗತ್ತಿನ ಹೆಂಗಲ್ಲಪ್ಪ ಅಂದ್ರೆ ಏನು ಮಾಡ್ತೀವಿ ಅದೇ ಪಡ್ಕೋತೇವು. ನಾವು ಒಳ್ಳೇದೇ ಮಾಡಬೇಕು, ಒಳ್ಳೇದೇ ಪಡ್ಕೋಬೇಕು. ಅದಕ್ಕೆ ಒಂದು ರಾಮಲಿಂಗೇಶ್ವರ ಜಾತ್ರೆ ಗರವರ್ಷ ನಡೆಯೋದು. ನಿಮ್ಗೆಲ್ಲರಿಗೂ ರಾಮಲಿಂಗೇಶ್ವರ ಈ ವರ್ಷ ಮಳೆ ಬೆಳೆ ಸ್ನಾನ ಕರೆಮಂತ ಹೇಳ್ತಾ ನಾವು ಮತ್ತೆ ಕೊಡ್ತೀವಿ. ಶಾಂತಿ ನೀವು ಸಾವಕಾಶ ವಹಿಸಿ ಪ್ರಸಾದ ಮಾಡಿರಿ, ಪ್ರಸಾದ ಮಾಡಿ ಆರಾಮ್ ಹೋಗ್ರಿ.